ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣಶೇಷರುದ್ರಾದ್ಯಾಃ ಶಕ್ರಸೂರ್ಯಯವಾಮಪಿ ಅಗ್ನಿರ್ಯಮಾನುಜಶ್ಚೈವ ಕಾಲಶಬ್ದೋದಿತಾಃ ಪೃಥಕ್ ಪೂರ್ವೋಕ್ತಾಸ್ತ್ವಪರೋಕ್ತಾನಾಂ ಪ್ರಭವಾಃ ಸರ್ವತೋಮತಾಃ. ವೈಶಾಖ ಮಾಸದ ಈ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ಸ್ಕಂದ ಪುರಾಣದಲ್ಲಿ ಬಂದಂಥ ವೈಶಾಖ ಮಾಸ ಮಹಾತ್ಮ್ಯ ಅಂತ ಏನಿದೆ ಅದರಲ್ಲಿ ಬಂದಂತೆ ಮತ್ತೆ ಭಾಗವತದಲ್ಲಿ ಬಂದಂತೆ ಒಂದೆರಡು ಸಂಗತಿಗಳನ್ನು ಈಗ ನಾವು ಅವಲೋಕನ ಮಾಡೋಣ. ಅನೇಕ ಥರದ ದಾನಗಳ ನಿರೂಪಣೆ ಮತ್ತು ಅನೇಕ ತತ್ವಗಳ ನಿರೂಪಣೆ ಇದೆಲ್ಲ ಈ ವೈಶಾಖ ಮಾಸ ಮಹಾತ್ಮ್ಯದ ಈ ಭಾಗದಲ್ಲಿ ಕೇಳಿ ಬರ್ತದೆ. ನನಗೆ ಅದರಲ್ಲಿ ಬಹಳ ಮಹತ್ವದ್ದು ಅಂತ ಕಾಣಿಸಿದ್ದು ಒಂದೆರಡು ಸಂಗತಿಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದರಲ್ಲಿ ಏನು ಕಥಾ ಇದೆ, ಕಥೆಯನ್ನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆ ಕಥೆಗಿಂತ ಅದರಲ್ಲಿರುವಂಥ ತತ್ವಗಳು, ಆ ತತ್ವಗಳು ಬಹಳ ಮನವರಿಕೆ ಆಗ್ತವೆ ನಮಗೆ. ಮತ್ತೆ ನಮಗೆ ನಿಜ ಜೀವನದಲ್ಲಿ ಬರುವಂಥ ಅನೇಕ ಧಾರ್ಮಿಕ ಸಮಸ್ಯೆಗಳಿಗೆ ಒಂದು ಉತ್ತರವನ್ನು ಕೂಡ ಹೇಳ್ತವೆ. ಯಾವಾಗಲೂ ಸಾಧಕನಾದವನು ಇಷ್ಟಾಪೂರ್ತ ಅಂತ ಎರಡು ಥರದ ಕಾರ್ಯಗಳನ್ನು ಮಾಡಬೇಕಂತ. ಒಂದು ಜ್ಞಾನ ಸಾಧನೆ ಮನುಷ್ಯ ಮಾಡಬೇಕಾದದ್ದು. ಜ್ಞಾನ ಸಾಧನೆಯ ಜೊತೆಗೆ ಶ್ರವಣ ಮನನ ಪ್ರವಚನ ಇತ್ಯಾದಿ ಏನು ಜ್ಞಾನ ಸಾಧನೆ ಇದೆ ಅದರ ಜೊತೆಗೆ ಪೂರ್ತ ಅಂತ ಇದೊಂದು ಕಾರ್ಯವನ್ನು ಮಾಡಬೇಕು. ಪೂರ್ತ ಅಂದರೆ ಸಮಾಜಕ್ಕೆ, ಕುಟುಂಬಕ್ಕೆ, ರಾಷ್ಟ್ರಕ್ಕೆ ಉಪಯುಕ್ತವಾದಂಥ ಕಾರ್ಯಗಳು, ತನಗೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಹ ಕಾರ್ಯಗಳನ್ನೆಲ್ಲ ಅವನು ಮಾಡಬೇಕು. ತನಗೇನು ಶಕ್ತಿ ಇದೆ, ಏನು ಆರ್ಥಿಕ ಶಕ್ತಿ ಇದೆ ಅದನ್ನು ಹೊಂದಿಕೊಂಡು ಒಂದಿಷ್ಟು ಇಂಥ ಸಮಾಜೋಪಯೋಗಿ ಕಾರ್ಯಗಳನ್ನು ಮಾಡಬೇಕಂತ ಅದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ವಿವಿಧ ಥರದ ದಾನಗಳನ್ನು ಕೂಡ ಹೇಳ್ತಾರೆ. ಆ ದಾನಗಳನ್ನು ನಾವೆಲ್ಲ ಕಡೆ ಕೇಳೇ ಇರ್ತೇವೆ. ಸುಚ್ಛಾಯ ಮಂಡಪಂಯಸ್ತು ಸಿಕತಾ ಕೀರ್ಣ ಮಂಜಸ. ಆರ್ಥಿಕ ಶಕ್ತಿ ಇದ್ದರೆ ಮತ್ತೆ ಜನರಿಗೆ ಅನುಕೂಲ ಆಗುವ ಅಂತ ಒಂದು ಸಂದರ್ಭ ಇದ್ದರೆ ನೆರಳಿಗಾಗಿ ಅಲ್ಲಲ್ಲಿ ಮಂಟಪಗಳನ್ನು ಕಟ್ಟಿಸ್ಬೇಕು. ಅಲ್ಲಿ ಬಂದಂತಹ ಜನರಿಗೆ ಕೂತ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಉದ್ಯಾನವನಗಳನ್ನು, ಕೆರೆ, ಬಾವಿ ಇತ್ಯಾದಿಗಳನ್ನು ಮಾಡಿಕೊಡ್ಬೇಕು. ಇದರಿಂದ ಉಪಯೋಗ. ಯಃಕರೋತಿ ಸಧರ್ಮಾತ್ಮ ತಸ್ಯ ಪುತ್ರೈಸ್ತು ಕಿಂ ಫಲಂ. ಏನಾದರೂ ಸಾಧನೆ ಮಾಡೋದಿದ್ರೆ ಒಂದು ಜ್ಞಾನ ಕಾರ್ಯ, ಮತ್ತೊಂದು ಇಂಥ ಜ್ಞಾನ ಕಾರ್ಯಕ್ಕೆ ಸಾಧಕವಾದಂಥ ದೈನಂದಿನ ಕಾರ್ಯಗಳು, ಮನುಷ್ಯ ಮಾಡುವಂಥ ಸಂಧ್ಯಾವಂದನ, ದೇವರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾನೆ. ಕರ್ಮಗಳನ್ನು ಮಾಡಿದ್ರಿಂದ ಮನುಷ್ಯನ ಮನಸ್ಸು ಸ್ವಚ್ಛ ಆಗಬೇಕು. ಮನುಷ್ಯನ ಅಂತಃಕರಣ ಸ್ವಚ್ಛ ಆಗಿ ಅದರಲ್ಲಿ ಶುದ್ಧವಾದ ಜ್ಞಾನ ಸಂಗ್ರಹಿತ ಆಗಬೇಕು. ಕರ್ಮಭಿಹಿ ಶುದ್ಧ ಸತ್ವಸ್ಯ ಜ್ಞಾನಂ ಜಾಯತೆ. ಕರ್ಮಗಳನ್ನು ಮಾಡಿ ಮನುಷ್ಯನ ಮನಸ್ಸೇನು ಸ್ವಚ್ಛ ಆಗಿರ್ತದಲ್ಲ, ಅವನ ವ್ಯಕ್ತಿತ್ವ ಏನು ಸ್ವಚ್ಛ ಆಗಿರ್ತದಲ್ಲ, ಅದರಲ್ಲಿ ಶುದ್ಧವಾದ ಜ್ಞಾನ ಸಂಗ್ರಹಿತ ಆಗ್ಲಿಕ್ಕೆ ಸಾಧ್ಯ ಅಂತ ಅದರ ತಾತ್ಪರ್ಯ. ಹಾಲು, ನೀರು ಏನನ್ನಾದ್ರೂ ಪಾತ್ರೆ ಒಳಗೆ ಹಾಕ್ತೇವೆ, ಹಾಕಿ ದೀರ್ಘಕಾಲ ಅದರಲ್ಲಿ ಇಟ್ಕೊಳ್ಬೇಕಾದ ಪ್ರಸಂಗ ಇರ್ತದೆ. ಅದಕ್ಕಿಂತ ಮುಂಚೆ ಆ ಪಾತ್ರವನ್ನು ಸ್ವಚ್ಛ ಮಾಡ್ಕೋತೇವೆ. ಒಂದು ವೇಳೆ ಪಾತ್ರವೇ ಕಲುಷಿತ ಆಗಿದ್ರೆ ಅಲ್ಲಿ ಹಾಕುವ ಹಾಲು, ನೀರು ಅದು ಕಲುಷಿತ ಆಗಿಬಿಡ್ತದೆ. ಅದು ಸೇವನೆಗೆ ಯಾವುದೇ ರೀತಿಯಿಂದ ಉಪಯುಕ್ತ ಆಗೋದಿಲ್ಲ. ಸೇವಿಸಿದವನಿಗೆ ಅದರಿಂದ ಏನೂ ಉಪಯುಕ್ತನೂ ಆಗೋದಿಲ್ಲ. ಅದಕ್ಕಾಗಿ ಪಾತ್ರ ಸ್ವಚ್ಛವಾಗಿರಬೇಕಾದ್ದು ಎಷ್ಟು ಮುಖ್ಯವೋ ಹಾಗೆ ನಮ್ಮ ವ್ಯಕ್ತಿತ್ವ, ನಮ್ಮ ದೇಹ, ನಮ್ಮ ಮನಸ್ಸು ಇವೆಲ್ಲ ಸ್ವಚ್ಛವಾಗಿರಬೇಕಾದದ್ದು ಅಷ್ಟೇ ಮುಖ್ಯ. ಅದಕ್ಕಾಗಿ ವಿಶೇಷವಾದ ಪ್ರಯತ್ನ ಮಾಡಬೇಕು ಮನುಷ್ಯ. ಅನೇಕ ಕಡೆ ನನಗನ್ಸಿದ್ದಿದೆ, ಒಂದು ಯಾವುದಾದ್ರೂ ಜ್ಞಾನದ ಒಂದು ಯಾವುದಾದ್ರೂ ಅಂಶ ಅದನ್ನು ತಿಳ್ಕೊಳ್ಳಿಕ್ಕೆ ಏನು ಪ್ರಯತ್ನ ಪಡ್ತೀವಲ್ಲ,
ಅದು ಕಷ್ಟಕರವಾದ ಕೆಲಸನೇ. ಆದರೂ ಏನು ಅಂಶ ನಮ್ಗೆ ಗೊತ್ತಿಲ್ಲ, ಯಾವ ಮಾಹಿತಿ ನಮ್ಗೆ ಗೊತ್ತಿಲ್ಲ, ಅದನ್ನು ಶ್ರವಣದ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ, ಅಥವಾ ಶ್ರವಣ ಮಾಡಿದರೂ ಕೂಡ ಅದು ತಿಳಿದೇ ಹೋದರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಭಗವದ್ಗೀತೆ ಹೇಳುವಂತೆ, ಜ್ಞಾನಿಗಳ ಸಮೀಪ ಹೋಗಿ ಇಂಥದ್ದೊಂದು ಅಂಶ ಇಲ್ಲಿದೆ, ಇದು ನನಗೆ ಅರ್ಥ ಆಗ್ತಿಲ್ಲ, ಇದನ್ನು ವಿವರಿಸಿ ಅಂತ ಕೇಳಿದರೆ ಹೇಳ್ತಾರೆ. ಮತ್ತು ಮನುಷ್ಯನ ಮನಸ್ಸು ಅದನ್ನು ಗ್ರಹಿಸ್ತದೆ. ಆದ್ದರಿಂದ ಒಂದು ದೃಷ್ಟಿಯಿಂದ ಜ್ಞಾನ ಸಂಪಾದನೆ ಮಾಡೋದು ಸುಲಭ, ಕಷ್ಟನೇ. ಅದೇನು ಜ್ಞಾನ ಅಷ್ಟು ಸುಲಭವಾಗಿ ನಮಗೆ ಗೃಹೀತ ಆಗುವಂಥದ್ದಲ್ಲ. ಪ್ರಯತ್ನ ಪಟ್ಟರೂ ಕೂಡ ನಮಗೆ ಎಷ್ಟು, ನಮ್ಮ ಯೋಗ್ಯತೆಗೆ ಎಷ್ಟು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನೂ ಸಂಪಾದನೆ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಜತತಿ ಸಿದ್ಧಯೇ. ಸಾವಿರಾರು ಜನ ಮನುಷ್ಯರಿದ್ದಾರೆ ಈ ಜಗತ್ತಿನಲ್ಲಿ. ಅದರಲ್ಲಿ ಅಷ್ಟು ಜನರಲ್ಲಿ ಸಾಧನೆಗಾಗಿ ಸಿದ್ಧಿಗಾಗಿ ಪ್ರಯತ್ನ ಪಡುವವನು ಯಾರೋ ಒಬ್ಬ, ಸಾವಿರಾರು ಜನರಲ್ಲಿ ಒಬ್ಬ. ಆ ಪ್ರಯತ್ನ ಪಡುವಂತಹ ಕೆಲವೇ ಜನರಲ್ಲಿ ಗುರಿ ಮುಟ್ಟುವವನು ಯಾರೋ ಒಬ್ಬ ಮಾತ್ರ. ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಪ್ರಯತ್ನ ಪಡುವವರೆಲ್ಲ ನಡುವೆ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಆಯಾಸ ಹೊಂದಿ ನಡುವೆ ಕೈ ಬಿಟ್ಟು ಬಿಡ್ತಾರೆ. ಆದರೆ ಆ ಗುರಿ ಮುಟ್ಟುವವನು ಯಾರೋ ಒಬ್ಬ ಮಾತ್ರ ಇರ್ತಾನೆ. ಅಂಥವನೊಬ್ಬ ಗುರಿ ಮುಟ್ತಾನೆ. ಬಹುನಾಂ ಜನ್ಮನಾಮ್ ಅಂತೆ, ಅನೇಕ ಜನ್ಮಗಳೇ ಬೇಕು ಜ್ಞಾನ ಸಂಪಾದನೆ ಆಗಬೇಕಾದ್ರೆ. ಅಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಿ ಕೊನೆಗೊಂದು ಬಾರಿ ನನ್ನನ್ನು ಬಂದು ತಲುಪ್ತಾನೆ ಸಾಧಕ ಅಂತ ಕೃಷ್ಣ ಹೇಳ್ತಾನೆ. ಅದರಿಂದ ಜ್ಞಾನ ಸಂಪಾದನೆ ಮಾಡೋದೇನು ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಬಹಳ ಕಷ್ಟದ ಕೆಲಸನೇ. ಆದರೂ ಜ್ಞಾನ ಸಂಪಾದನೆ ಮಾಡುವುದಕ್ಕಿಂತ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋದು ಮತ್ತೂ ಕಷ್ಟದ ಕೆಲಸ ಅಂತ ನನಗೆ ಅನೇಕ ಬಾರಿ ಅನಿಸಿದ್ದಿದೆ. ವೈಯಕ್ತಿಕವಾಗಿ ಆತ್ಮವಿಮರ್ಶೆ ಮಾಡ್ಕೊಂಡಾಗಲೂ ಕೂಡ ಒಂದು ಹೊಸ ಸಂಗತಿಯನ್ನು ಅರಿತುಕೊಂಡು ಅದನ್ನು ಪ್ರವಚನ ಮಾಡೋದು, ಸ್ವಾಧ್ಯಾಯ ಪ್ರವಚನ, ಅವೆರಡು ಮಾಡೋದು ಎಷ್ಟು ಸುಲಭನೋ, ಬಹಳ ಏನು ಸುಲಭ ಅಲ್ಲ, ಕಷ್ಟದ ಕೆಲಸನೇ. ಆದರೂ ಅದಕ್ಕಿಂತ ಕಷ್ಟದ ಕೆಲಸ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋದು. ಇಂದ್ರಿಯ ನಿಗ್ರಹ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂಥ 6 ಶತ್ರುಗಳನ್ನ ನಿಗ್ರಹಿಸ್ಕೊಳ್ಳೋದು ಜ್ಞಾನ ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಿನ ಕಷ್ಟ ಅಂತ ಅನೇಕ ಬಾರಿ ನನಗನಿಸಿದ್ದೆ. ಯೇಷಾಂ ಗುಣಾನಾಂ ಜ್ಞಾನೇನ ಮುಕ್ತಿರುಕ್ತ ಪೃಥಕ್ ಪೃಥಕ್ ವೇದೇಶು ಚೇತಿಹಾಸೇಶು ಸಾತು ತೇಷಾಂ ಸಮುಚ್ಚಯಾತ್ ಏವಂ ಶಮಾಧಿ ಸಂಪತ್ಯ ನಾಣ್ಯಥಾತು ಕಥಂಚನ ಅಂತ ಬ್ರಹ್ಮ ವೈವರ್ತ ಪುರಾಣದ ಒಂದು ಮಾತು, ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳೋ ಮಾತು. 2 ಮಾರ್ಗ ಮುಕ್ತಿಗೆ. ಒಂದು, ಯಥಾಶಕ್ತಿ ಶಾಸ್ತ್ರಗಳನ್ನು ಓದಿ ಅಲ್ಲೇನು ಭಗವಂತನ ಮಹಿಮೆ ವರ್ಣನೆ ಮಾಡಿದ್ದಾರೆ ಆ ಎಲ್ಲ ಮಹಿಮೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಎಲ್ಲ ಒಂದೇ ಕಡೆ ಇರೋದಿಲ್ಲ ಶಾಸ್ತ್ರದಲ್ಲಿ, ಬೇರೆ 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 ಕಡೆ. ರಾಮಾಯಣದಲ್ಲಿ ಒಂಥರ, ಮಹಾಭಾರತದಲ್ಲಿ ಒಂಥರ, ಭಾಗವತದಲ್ಲಿ ಒಂಥರ, ವೇದಗಳಲ್ಲಿ ಮತ್ತೊಂಥರ ಭಗವಂತನ ಮಹಿಮೆ ವರ್ಣನೆ ಮಾಡಿರ್ತಾರೆ. ಅದನ್ನೆಲ್ಲ ಆಲೋಡನೆ ಮಾಡಿ ಆ ಭಗವಂತನ ಮಹಿಮೆ ಏನು ಅಂತ ತಿಳ್ಕೊಳ್ಬೇಕು. ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ತಿಳ್ಕೊಳ್ಬೇಕು. ಅದಲ್ಲದೆ ಆ ಜ್ಞಾನ ಸಂಪಾದನೆ ಮಾಡುವುದು ಅಲ್ಲದೆ ಏವಂ ಶಮಾಧಿ ಸಂಪತ್ಯ, ಶಮ ಅಂದ್ರೆ ಇಂದ್ರಿಯ ನಿಗ್ರಹ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಶಮ ಅಂದ್ರೆ ಭಗವಂತನಲ್ಲಿ ಭಕ್ತಿ. ಅವು 2 ಸಿದ್ಧ ಆಗಬೇಕು. ಅದಿಲ್ಲದೆ ಹೋದ್ರೆ ಮುಕ್ತಿ ಇಲ್ಲ. ಅಂತೂ ಜ್ಞಾನ ಸಂಪಾದನೆ ಮಾಡಿಕೊಳ್ಳೋದಕ್ಕಿಂತ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋದು, ಈ ಅರಿಷಡ್ವರ್ಗಗಳನ್ನು ಗೆಲ್ಲುವುದು ಹೆಚ್ಚು ಕಷ್ಟ. ಅದು ಮನುಷ್ಯನ ಬಹಳ ಮಹತ್ವದ ಕೆಲಸ ಆಗಬೇಕು. ಆ ಇಂದ್ರಿಯ ನಿಗ್ರಹ ಸಂಪಾದನೆ ಆಗದ ಹೊರತು ಆ ಬಂದ ಜ್ಞಾನವೂ ಕೂಡ ನಮ್ಗೆ ಉಪಯುಕ್ತ ಆಗೋದಿಲ್ಲ ಅಂತ ಶಾಸ್ತ್ರ ನಮ್ಮನ್ನ ಎಚ್ಚರಿಸಿದೆ. ನಾವು ಆ ಕಾರ್ಯಗಳನ್ನು ಮಾಡಬೇಕಲ್ಲ, ಕರ್ಮಗಳನ್ನು ಮಾಡಬೇಕು. ಕರ್ಮಗಳನ್ನು ಮಾಡಿ ಮನಸ್ಸು ಶುದ್ಧ ಮಾಡ್ಕೋಬೇಕಲ್ಲ. ಆ ಕರ್ಮಗಳು 2 ಥರ. ಒಂದು, ನಾವು ಮಾಡಬೇಕಾದಂಥ ಸಂಧ್ಯಾ ವಂದನೆ, ದೇವರ ಪೂಜೆ ಮೊದಲಾದದ್ದು, ನಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳು, ಶ್ರಾದ್ದ ಇತ್ಯಾದಿ ಕ್ರಿಯೆಗಳು, ಇವು ಒಂಥರದ ಕರ್ಮಗಳು. ಇವು ನಮಗೆ ವೈಯಕ್ತಿಕವಾಗಿ ನಮಗೆ ತಾರಕವಾದದ್ದು. ಮತ್ತೆ ಇನ್ನೊಂದು ಥರದ ಕರ್ಮ ಅಂದ್ರೆ ಅದೇ ಪೂರ್ತ, ಇಷ್ಟ ಪೂರ್ತ ಅಂತ ಕರೀತಾರೆ ಅದನ್ನು. ಇಷ್ಟ ಅಂದ್ರೆ ಅಪೇಕ್ಷಿತವಾದಂತ ಅರ್ಥ ಅಲ್ಲ. ಇಷ್ಟ ಅಂದ್ರೆ ಸಂಧ್ಯಾ ವಂದನೆ, ದೇವರ ಪೂಜೆ, ಇವಕ್ಕೆಲ್ಲದಕ್ಕೂ ಇಷ್ಟ ಅಂತ ಅನ್ನೋದು. ಶ್ರಾದ್ದ, ನಿತ್ಯ ನೈಮಿತ್ತಿಕ ಕರ್ಮ ಏನಿದೆ ಇವಕ್ಕೆಲ್ಲ ಇಷ್ಟ ಅಂತಾರೆ. ಪೂರ್ತ ಅಂದ್ರೆ ಸಮಾಜೋಪಯೋಗಿಯಾದ ಕೆಲಸ ಮಾಡೋದು. ಇದು ಈಗ ನಾನು ಹೇಳಿದ್ದು. ಸಮಾಜಕ್ಕೆ ಉಪಯುಕ್ತವಾದ ಛತ್ರ ಕಟ್ಟಿಸೋದು, ನೀರಿನ ವ್ಯವಸ್ಥೆ ಮಾಡೋದು, ಅಂತೂ ಕುಟುಂಬಕ್ಕೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಉಪಯುಕ್ತವಾದ ಎಲ್ಲ ಕೆಲಸಗಳನ್ನು ಮಾಡುವುದಕ್ಕೆ ಪೂರ್ತ ಅಂತಾರೆ. ಇದನ್ನು ಮಾಡಬೇಕು. ಯಃ ಕರೋತಿ ಸಧರ್ಮಾತ್ಮ, ಯಾರು ಇದನ್ನು ಮಾಡ್ತಾರಲ್ಲ
ಅವ್ರನ್ನ ಧರ್ಮಾತ್ಮರು ಅನ್ಬೇಕು. ತಸ್ಯ ಪುತ್ರ ಇಷ್ಟು ಕಿಂ ಫಲಂ, ಮಕ್ಕಳನ್ನ ಎಲ್ಲರೂ ಹುಟ್ಟಿಸ್ತಾರೆ, ಪ್ರಾಣಿಗಳು ಹುಟ್ಟಿಸ್ತಾರೆ. ಪುತ್ರಸ್ಯೋತ್ಪಾದನೆ ದಕ್ಷಾಹ ಅದಕ್ಷಾಹ ಮೋಕ್ಷ ಸಾಧನೆ. ಮದುವೆ ಮಾಡಿಕೊಂಡು ಮಕ್ಕಳನ್ನೆಲ್ಲರೂ ಹುಟ್ಟಿಸ್ತಾರೆ, ಅದೇನು ದೊಡ್ಡ ಸಾಧನೆ? ಅದು ದೊಡ್ಡ ಸಾಧನೆ ಅಲ್ಲ. ಪುತ್ರ ಸಂಪಾದನೆಯಿಂದ ಮಕ್ಕಳನ್ನ ಹುಟ್ಟಿಸೋದು, ಮೊಮ್ಮಕ್ಕಳನ್ನ ಪಡ್ಕೊಳ್ಳೋದು ಅದೇನು ದೊಡ್ಡ ಸಾಧನೆ ಅಲ್ಲ. ಸಾಧನೆ ಇರೋದು ಈ ಇಷ್ಟ ಮತ್ತು ಪೂರ್ತಗಳನ್ನು ಮಾಡುವುದರಿಂದ. ಸದ್ಧರ್ಮಕರಣಂ ಪುತ್ರ ಸಂತಾನಂ ಸಪ್ತಧಾ ಉಚ್ಯತೆ. ಇದೊಂದು ಅಂಶ ಗಮನಿಸಿ. ಸಂತಾನ ಇಲ್ಲದೇನೆ ನಮ್ ಸದ್ಗತಿ ಇಲ್ಲ ಅಂತ ಹೇಳ್ತಿರ್ತಾರೆ. ಸಂತಾನ ಇಲ್ಲದೆ ಸದ್ಗತಿ ಇಲ್ಲ ಅಂತ ಪುರಾಣಗಳೆಲ್ಲ ಅಲ್ಲಲ್ಲಿ ಹೇಳ್ತಿರ್ತಾರೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಸಂತಾನ ಇಲ್ಲದೆ ಮಕ್ಕಳಿಲ್ಲ ಅಂತ ಅನ್ನೋದು ಎಲ್ಲರಿಗೂ ಅನ್ವಿತ ಆಗೋ ವಿಷಯ ಏನಲ್ಲ. ಕೆಲವು ಸಾಧಕರು ಸಂತಾನವನ್ನು ಪಡ್ಕೊಂಡು ಜಗತ್ತಿಗೆ ಏನಾದರೂ ಒಂದು ಉಪಕಾರ ಮಾಡ್ಲಿಕ್ಕಾಗಿಯೇ ಅವತರಿಸಿರ್ತಾರೆ. ಅಂಥವರಿಗಾಗಿ ಆ ಸಂತಾನ ಅತ್ಯಂತ ಅವಶ್ಯಕ. ಪಾಂಡು ಮಹಾರಾಜ ತಾನು ಮಕ್ಕಳನ್ನು ಪಡ್ಕೊಂಡು, ಪಾಂಡವರನ್ನು ಪಡ್ಕೊಂಡು ಆ ಕುರುಕುಲದ ಮುಂದುವರಿಕೆಗಾಗಿ ಹುಟ್ಟಿದ್ದ ಅವನಿಗೆ ಮಕ್ಕಳಿಲ್ಲದೆ ಹೋದ್ರೆ ಸದ್ಗತಿ ಇಲ್ಲ ಅಂತ ಅರ್ಥ. ಮಕ್ಕಳಿಲ್ಲದೆ ಹೋದ್ರೆ ಸದ್ಗತಿ ಇಲ್ಲ ಅಂತ ಎಲ್ಲರಿಗೂ ಅನ್ವಿತ ಆಗೋ ಶಬ್ದ ಅಲ್ಲ. ಮತ್ತೆ ಎಲ್ಲರಿಗೂ ಮಕ್ಕಳು ಇದ್ರೆ ಸದ್ಗತಿ ಆಗೋದೂ ಇಲ್ಲ. ತಸ್ಯ ಪುತ್ರ ಇಷ್ಟು ಕಿಂಫಲಂ, ಮಕ್ಕಳು ಇಟ್ಕೊಂಡು ಏನು ಮಾಡ್ತೀರಿ? ಈ ಕೆಲಸಗಳನ್ನು ಮಾಡ್ರಿ, ಧರ್ಮಾಚರಣೆ ಮಾಡ್ರಿ ಅಂತ. ಸಂತಾನ ಇಲ್ಲದೆ ಸದ್ಗತಿ ಅಂತ ಕೇಳ್ತೀವಲ್ಲ, ಈ ಶಬ್ದ ಕೇಳಿದಾಗ ಇಂಥದ್ದೊಂದು ಬೇರೆ ಕಡೆ ಇಂಥ ಮಾತು ನನಗೆ ಕಂಡು ಬಂದಿರಲಿಲ್ಲ ಎಲ್ಲಿಯೂ. 7 ಥರದ ಸಂತಾನ ವರ್ಣನೆ ಮಾಡ್ತಾರೆ. 7 ಥರದ ಸಂತಾನ ಅಂತ. ಒಂದು ಏನೇನದು? ಏತೇಷು ಅನ್ಯತಮಾಭಾವೇ ನೋರ್ಧ್ವಂ ಗಚ್ಚಂತಿ ಮಾನವಾಹ. ಈ 7 ಥರದ ಸಂತಾನಗಳೇನಿವೆ ಅದರಲ್ಲಿ ಯಾವುದಾದ್ರೂ ಒಂದಾದ್ರೂ ಸಂತಾನ ಮನುಷ್ಯನಿಗಿರ್ಬೇಕಂತ. ಅದು ಯಾವುದಕ್ಕೆ ಸಂತಾನ ಅಂತ 7 ಯಾವ್ದಾವ್ದನ್ನು ಹೇಳಬೇಕು ಅಂದ್ರೆ, ಇದನ್ನು ಹಿಂದೆ ಯಾವಾಗೂ ಓದಿಟ್ಟಿದ್ದೆ, ಆದರೆ ಸ್ಮರಣದಲ್ಲಿ ಇರಲಿಲ್ಲ. ಇವತ್ತೊಂದು ಓದಿದಾಗ ಮತ್ತಷ್ಟು ಆಶ್ಚರ್ಯ ಅನ್ನಿಸ್ತ. ಒಂದು ಸಚ್ಚಾಸ್ತ್ರ ಶ್ರವಣ, ಇದೊಂದು ಸಂತಾನ. ತೀರ್ಥಯಾತ್ರೆ ಹೋಗೋದು, ಇದೊಂದು ಸಂತಾನ. ಸಜ್ಜನರ ಜೊತೆ ಸಮಾಗಮ ಆಗೋದು, 3ನೇ ಸಂತಾನ. ಜಲದಾನ 4ನೇದ್ದು, ಅನ್ನದಾನ 5ನೇದ್ದು. ಜಲದಾನಂಚ ಅನ್ನದಾನಂಚ ಅಶ್ವತ್ಥಾರೋಪಣಂ ತಥಾ, ಅಶ್ವತ್ಥ ವೃಕ್ಷವನ್ನ ನೆಟ್ಟು ಬೆಳೆಸೋದು. ಪುತ್ರಶ್ಚೇತಿ ಸಂತಾನಂ. ನಾವೆಲ್ಲ ಈಗ ಏನು ವಿಶೇಷ ಸಾಧನೆ ಇಲ್ದೇನೋ ಮದುವೆಯಾಗಿ ಮಕ್ಕಳನ್ನು ಪಡ್ಕೊಂಡು ಸಂತಾನ ಹೊಂದಿಗರು, ಮಕ್ಕಳ ಹೊಂದಿಗರು ಅಂತ ಕರ್ಸ್ಕೋತೀವಲ್ಲ, ಇದೇನು ದೊಡ್ಡ ಸಾಧನೆ ಇಲ್ಲ. ಪ್ರಾಣಿಗಳು ನಮ್ಮ ಥರ ಅಲ್ಲದೆ ಇದ್ರು ಒಂಥರ ಮದುವೆ ಮಾಡ್ಕೋತವೆ, ಅವಕ್ಕೂ ಸಂತಾನ ಆಗೇ ಆಗ್ತದೆ. ಅದೇನು ದೊಡ್ಡ ಸಾಧನೆ ಅಲ್ಲ. ಈ 7 ಥರದ ಸಂತಾನ ಪಡ್ಕೊಳ್ಳೋದು ದೊಡ್ಡ ಸಾಧನೆ. ಬಹಳ ಆಶ್ಚರ್ಯ ಅನಿಸ್ತದೆ ನನಗೆ ಆ ಮಾತು. ಸಂತಾನ ಅಂತಿರ್ತಾರೆ. ಸಂತಾನ ಅಂತ ಯಾಕೆ ಅಂತಾರೆ? ಮಕ್ಕಳನ್ನು ಪಡ್ಕೊಳ್ಳೋದು, ಮೊಮ್ಮಕ್ಕಳನ್ನು ಪಡ್ಕೊಳ್ಳೋದು, ಮನೆ ಮಕ್ಕಳನ್ನು ಪಡ್ಕೊಳ್ಳೋದಕ್ಕೆ ಸಂತಾನ ಅಂತಾರಲ್ಲ. ಯಾಕೆ ಅಂತಾರೆ ಅಂದ್ರೆ, ತನು ವಿಸ್ತಾರೆ. ನಾವು ಇವತ್ತು ಹುಟ್ಟಿ ಬಂದ್ವಿ ತಂದೆ ತಾಯಂದರಿಂದ, ನಮ್ಮಿಂದ ನಮ್ಮ ಮಕ್ಕಳು ಹುಟ್ಟಿ ಬಂದರು, ಅವರಿಂದ ಅವ್ರ ಮಕ್ಕಳು, ಹೀಗೆ ಹುಟ್ಟಿ ಬಂದ್ರಲ್ಲ, ವಂಶ ವಿಸ್ತಾರ ಆಗ್ತಾ ಹೋಯ್ತಲ್ಲ, ಜಗತ್ತಿನ ಜನಸಂಖ್ಯೆ ಬೆಳೀತಾ ಹೋಯ್ತಲ್ಲ. ಈ ಕಡೆ ನಮ್ಮ ವಂಶವೂ ಬೆಳೀತಾ ಹೋಯ್ತು, ಜಗತ್ತಿನ ಜನಸಂಖ್ಯೆನೂ ಕೂಡ ಬೆಳೀತಾ ಹೋಯ್ತು. ಹೀಗೆ ವಿಸ್ತೃತ ಆಗೋದ್ರಿಂದ, ನಿತ್ಯ ವಿಸ್ತೃತ ಆಗೋದ್ರಿಂದ ಸಂತಾನಕ್ಕೆ ಸಂತಾನ ಅಂತಾರೆ. ನನಗೆ ಹೌದು ಅನ್ನಿಸ್ತು, ಇವು ಎಲ್ಲ ಸಂತಾನನೇ. ಸಚ್ಚಾಸ್ತ್ರ ಶ್ರವಣ ಇದು ದೊಡ್ಡ ಸಂತಾನ ನಿಜವಾಗಿಯೂ. ಒಂದಿಷ್ಟು ನಾವು ಗುರುಗಳಿಂದ ಶಾಸ್ತ್ರಾಧ್ಯಯನ ಮಾಡಬೇಕು, ಅದನ್ನು ಪ್ರವಚನ ಮಾಡಬೇಕು, ಅದನ್ನ ನಮ್ಮ ಮುಂದಿನ ಪೀಳಿಗೆಯವರು, ನಮ್ಮ ಶಿಷ್ಯರು, ನಮ್ಮ ಮಕ್ಕಳು ಮುಂದುವರಿಸ್ಬೇಕು, ಅವರ ಶಿಷ್ಯರು, ಅವ್ರ ಮಕ್ಕಳು ಅದನ್ನು ಮುಂದುವರಿಸ್ಬೇಕು. ಇದು ಸಂತಾನ. ವಾಸ್ತವಿಕವಾಗಿ ಐತರೆಯ ಭಾಷ್ಯದಲ್ಲಿ ಆಚಾರ್ಯರು ಪ್ರಜಾ ಅಂದ್ರೆ ನಮ್ಮ ಮಕ್ಕಳು ಅಂತ ಇಷ್ಟೇ ಅರ್ಥ ಅಲ್ಲ, ಪ್ರಕೃಷ್ಟತ್ವೇನ ಜಾಯತೆ ಇತಿ ಪ್ರಜಾ ಜ್ಞಾನಂ ಅಂತಾನೆ ಹೇಳ್ತಾರೆ. ವಾಸ್ತವಿಕವಾಗಿ ಪ್ರಜಾ ಅಂದ್ರೆ ಶ್ರೇಷ್ಠವಾಗಿ ನಮ್ಮಲ್ಲಿ, ನಮ್ಮ ಮನಸ್ಸಿನಲ್ಲಿ ಏನಾದರೂ ಶ್ರೇಷ್ಠವಾದದ್ದು ಹುಟ್ಟುವುದಿದ್ರೆ, ನಮ್ಮ ಜೀವಮಾನದಲ್ಲಿ ಏನಾದರೂ ಶ್ರೇಷ್ಠವಾದ ಹುಟ್ಟುವುದಿದ್ರೆ ಜ್ಞಾನ ಮಾತ್ರ. ನಾವು ಮಾಡ್ಬೋದು ಅತಿ ದೊಡ್ಡ ಕೆಲಸ, ಅತಿ ಶ್ರೇಷ್ಠವಾದ ಕೆಲಸ ಅಂದ್ರೆ ಜ್ಞಾನನೇ. ಅದಕ್ಕಿಂತ ದೊಡ್ಡ ಕೆಲಸ ಏನಿಲ್ಲ, ಜ್ಞಾನ ಸಂಪಾದನೆನೇ. ಆದ್ರಿಂದ ಸಚ್ಚಾಸ್ತ್ರ ಶ್ರವಣ ಅದು ಒಂದು ಸಂತಾನನೇ, ಬೆಳೀತಾ ಹೋಗ್ತದೆ. ಅದು ಬೆಳೆಸ್ಬೇಕಾದ ಜವಾಬ್ದಾರಿ ನಮಗಿದೆ. ಮಕ್ಕಳ ಮದುವೆ ಮಾಡಿಕೊಂಡು ಮಕ್ಕಳು ಮೊಮ್ಮಕ್ಕಳು ವಿಶೇಷ ಪ್ರಯತ್ನ ಇಲ್ಲದೆ ಆಗ್ತದೆ, ಆದ್ರೆ ಇದಕ್ಕೆ ವಿಶೇಷ ಪ್ರಯತ್ನ ಬೇಕು. ಸಚ್ಚಾಸ್ತ್ರದ ಅಧ್ಯಯನ, ಪ್ರವಚನ. ಇದಕ್ಕೆ ತೀರ್ಥಯಾತ್ರೆಗೆ ಹೋಗಿ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋದು, ಇದು ಬಹಳ ಮಹತ್ವದ್ದು. ಅದು ಒಂದು ಸಂತಾನವೇ. ಅಂಥ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸಬೇಕು.
ಎಲ್ಲ ಕಡೆ ಸಂಚಾರ ಮಾಡಿ ಮಾಡಿ ಅದನ್ನು ಬೆಳೆಸ್ಬೇಕು. ದೇಶ ಸುತ್ತು ಕೋಶ ಓದು ಅಂತಿರ್ತಾರೆ. ಕೋಶ ಅಂದ್ರೆ ಬರೀ ಡಿಕ್ಷನರಿ ಅಲ್ಲ, ಕೋಶ ಅಂದ್ರೆ ಶಾಸ್ತ್ರಗಳನ್ನು ಓದಬೇಕು, ದೇಶಗಳನ್ನು ಸಂಚಾರ ಮಾಡಬೇಕು, ಬೇರೆ ಬೇರೆ ದೇಶಗಳನ್ನು ಸಂಚಾರ ಮಾಡಬೇಕು. ಮುಂದೆ ಮತ್ತೆ ಅಲ್ಲೇ ಇದೆ ಸಜ್ಜನ ಸಂಗತಿ ಅಂತ. ಸಜ್ಜನರು ಇಲ್ಲಿ ಮಾತ್ರ ಇರೋದಿಲ್ಲ, ಎಲ್ಲ ಕಡೆ ಇರ್ತಿರ್ತಾರೆ. ಅಲ್ಲಿ ಹೋದ್ರೆ ಅವರ ದರ್ಶನ ನಮಗೆ ಆಗ್ತಿರ್ತದೆ. ಸಜ್ಜನ ಸಂಗತಿ ಅಂದ್ರೆ ಎಷ್ಟು ದೊಡ್ಡದು ಅಂದ್ರೆ, ಕ್ಷಣಾರ್ಧೇನಾಪಿ ತುಲಯೇ ನ ಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷ ಅಂತ ಭಾಗವತ. ನೀವು ಇಲ್ಲಿ ಭಾಗವತ ಪುಸ್ತಕನೇ ಇಟ್ಟಿದ್ರಿ, ವೈಶಾಖ ಮಾಸನೂ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ರಿ ಅಂದ್ರಿ, ಅದಕ್ಕಾಗಿ ನಾನು ಸಂಗ್ರಹದಲ್ಲಿ ನೀವು ಪುಸ್ತಕ ತಗೊಂಡು ಬಂದೆ. ಸಜ್ಜನ ಸಮಾಗಮದಿಂದ ಏನೊಂದು ಲಾಭ, ಏನು ಸುಖ ಆಗ್ತದಲ್ಲ, ಎಷ್ಟು ದೊಡ್ಡ ಸುಖ ಅದು. ಅದ್ರ ಮುಂದೆ ಸ್ವರ್ಗನೂ ನನಗೆ ಬೇಡ, ಮೋಕ್ಷವೂ ಬೇಡ ಅಂತಾರೆ. ಯಾಕೆಂದ್ರೆ ಮನುಷ್ಯ ಹುಟ್ಟಿ ಬಂದ್ಮೇಲೆ ಅಲ್ಪತೃಪ್ತ ಆಗಬಾರ್ದಂತ. ಬಹಳಷ್ಟು ಕಡಿಮೆ ಪ್ರಯತ್ನ ಪಟ್ಟು ಏನೋ ಸ್ವಲ್ಪ ಧರ್ಮಾಚರಣೆ ಮಾಡಿ ಮೋಕ್ಷ ಆದೀತು. ಆದರೆ ಅಂಥ ಮೋಕ್ಷದಲ್ಲಿ ವಿಶೇಷ ಸುಖ ಲಾಭ ಇರೋದಿಲ್ಲ. ಬಹಳಷ್ಟು ಪ್ರಯತ್ನ ಪಟ್ಟು ಬಹಳಷ್ಟು ಧರ್ಮಾಚರಣೆ ಮಾಡಿ ಅಂತಃಕರಣ ಶುದ್ಧಿ ಮಾಡಿಕೊಂಡು ವಿಶೇಷ ಜ್ಞಾನ ಸಂಪಾದನೆ ಮಾಡಿದರೆ ವಿಶೇಷ ಸುಖ ಅಂತ ಹೇಳ್ತಾರೆ. ಆದ್ರಿಂದ ಅಲ್ಪಯತ್ನ ತಥೋ ವೃದ್ಧಿ ಹೇತೋ ಸತ್ಸಂಗತಿರುವರ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ. ಅಲ್ಪ ಪ್ರಯತ್ನದಿಂದ ಮೋಕ್ಷ ಆಗ್ತದೆ, ಅದೇನು ದೊಡ್ಡ ಮೋಕ್ಷ ಅಲ್ಲ. ಅದಕ್ಕೆ ಯಾಕೆ ನಿಮಗೆ ಶಕ್ತಿ ಇದ್ದರೆ, ಯೋಗ್ಯತಾ ಇದ್ದರೆ, ಅಲ್ಪಯತ್ನದಿಂದ ಸಣ್ಣ ಮೋಕ್ಷಕ್ಕಾಗಿ ಯಾಕೆ ಪ್ರಯತ್ನ ಪಡ್ತೀರಿ? ದೊಡ್ಡ ಮೋಕ್ಷಕ್ಕಾಗಿಯೇ ಪ್ರಯತ್ನ ಪಡ್ರಿ. ಅದಕ್ಕಾಗಿ ಸಜ್ಜನರ ಸಮಾಗಮವನ್ನು ಅದಕ್ಕಾಗಿ ಬಯಸಬೇಕು. ತಥೋ ಸತ್ಸಂಗತಿರುವರ, ಸಜ್ಜನರ ಸಮಾಗಮ ಅಂತ ಅನ್ನೋದು ಅದು ಬೆಳೀತಾ ಹೋಗ್ತದೆ, ಅದು ಬೆಳೀತಾ ಹೋಗಬೇಕು. ಅದಕ್ಕಾಗಿ ಅದನ್ನು ಸಂತಾನ ಅಂತಾರೆ. ಜಲದಾನ, ನಾವು ನೀರು ದಾನ ಮಾಡಬೇಕು, ದಾನ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಬೆಳಿಬೇಕು. ನಮ್ಮನ್ನು ನೋಡಿ ಮತ್ತೊಬ್ರು ಮಾಡಬೇಕು. ಅನ್ನದಾನ ನಾವು ಮಾಡಬೇಕು, ಆ ಪ್ರವೃತ್ತಿ ಬೆಳಿಬೇಕು. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮ್ಮಂಥವ್ರು ಹಿಂದೂ ಒಬ್ರು ಹಿರಿಯರು ಇಂಥವ್ರು ಮಾಡ್ತಾ ಇದ್ರು, ನಾವು ಮಾಡಬೇಕು ಅಂತ ಅವ್ರಿಗೊಂದು ಮಾದರಿ ಆಗಬೇಕು. ತುಂಬಾ ಅದ್ಭುತವಾದ ವಿಚಾರ ಅದು. ಅವು ಸಂತಾನನೆ. ಅಶ್ವತ್ಥಾರೋಪಣ, ಅಶ್ವತ್ಥ ಗಿಡವನ್ನು ನೆಟ್ಟು ಪೋಷಿಸ್ಬೇಕಂತ. ಅದಾಗದೆ ಹೋದ್ರೆ ಅಶ್ವತ್ಥ ಗಿಡ ನೆಟ್ಟು ಪೋಷಿಸ್ಬೇಕಾದ್ರೆ ವಿಶೇಷವಾದ ಜಾಗ ಬೇಕು. ಎಲ್ಲ ಊರುಗಳಲ್ಲಿ ಅಷ್ಟೊಂದು ಜಾಗ ಸಿಗೋದಿಲ್ಲ. ಒಂದು ಕುಂಡದಲ್ಲಿ ಹೂವಿನ ಗಿಡ ಹಚ್ಚಲಿಕ್ಕೆ ಜಾಗ ಸಿಗ್ತಿಲ್ಲ ಈಗಿನ ಕಾಲದಲ್ಲಿ. ಅಶ್ವತ್ಥ ಗಿಡನೇ ಹೇಗೆ ಬೆಳೆಸೋದು? ಉಪಲಕ್ಷಣತೆಯ ಬೇರೆ ಬೇರೆ ಗಿಡಗಳನ್ನ ಇಟ್ಕೊಳ್ಳೋದು ಒಳ್ಳೇದೇ. ತುಳಸಿ, ಮತ್ತೆ ಯಾವ್ದಾದ್ರು ಹೂವಿನ ಗಿಡಗಳು, ನೆಲ್ಲಿ ಮೊದಲಾದ ಬೇರೆ ಬೇರೆ ಗಿಡಗಳನ್ನು ನೆಟ್ಟು ಅವುಗಳನ್ನೆಲ್ಲ ಪೋಷಿಸ್ಬೇಕು. ಬಹಳ ಇಲ್ಲಿ ಬಂತು ಹೀಗೆ ಹಿಂದೆ. ತಸ್ಯ ಪುತ್ರ ಇಷ್ಟು ಕಿಂಫಲಂ, ಈ ಎಲ್ಲ ಮಹಾಕಾರ್ಯ ನೀವು ಮಾಡ್ತಾ ಇರೋದಾದ್ರೆ ಮಕ್ಕಳು ಇದ್ರೇನು ಬಿಟ್ರೆ ದಶಪುತ್ರ ಸಮೋ ವೃಕ್ಷ ಅಂತ ನಮಗೆ ಶಾಸ್ತ್ರ ಹೇಳ್ತದೆ. 10 ಮಕ್ಕಳನ್ನ ದಶಾಸ್ಯಾಂ ಪುತ್ರಾನಾಧೇಹಿ ಪತಿಮೇಕಾದಶಂ ಕ್ರೀಧಿ ಅಂತ ವೇದ ಮಂತ್ರದ ಮೂಲಕ ಮೊದಲು ಈ ಹಿಂದೆ ಈಗೂ ಮಾಡ್ತಾರೆ, ಆಶೀರ್ವಾದ ಮಾಡ್ತಿದ್ರು. ಮದುವೆ ಮಾಡ್ಕೊಂಡು ಬಂದ ಹೆಣ್ಣಿಗೆ 10 ಮಕ್ಕಳನ್ನು ಪಡಿ ಅಂತ. ಆ 10 ಮಕ್ಕಳನ್ನ ಹೆತ್ತು ಪೋಷಿಸಿ ಅದೆಲ್ಲ ಈಗಿನ ಕಾಲಕ್ಕೆ ಆಗದೆ ಇರೋ ಕೆಲಸ. ಆಶೀರ್ವಾದ ಮಾಡೋರು ಮಾಡ್ತಿರ್ತಾರೆ, ಮಾಡಿಸ್ಕೊಳ್ಳೋರಿಗೆ ಅರ್ಥ ಗೊತ್ತಿಲ್ಲ, ಅದರಿಂದ ಸುಮ್ಮನೆ ಇದ್ದಾರೆ ಅವರು. ಏನ್ರಿ ಇಂಥ ಆಶೀರ್ವಾದ ಮಾಡಿದಿರಿ ಅಂತ ಸಿಟ್ಟಿಗೆ ಎದ್ರೆ ಅಂತೂ ಮಾಡ್ತಿದ್ರು. ಅದಲ್ಲದೆ ಹೋದ್ರು ಒಬ್ರು ಇಬ್ರು ಮಕ್ಕಳನ್ನ ಪಡೀರಿ, ಒಂದು ವೃಕ್ಷ ಜೀವಮಾನದಲ್ಲಿ ನಡಿರಿ, ಅದು 10 ವೃಕ್ಷಗಳಿಗೆ ಸಮಾನ. ಅದ್ರ ಬಗ್ಗೆ ಪುರಾಣಗಳಲ್ಲಿ ಬೇರೆ ಬೇರೆ ಕಡೆ ಹೇಳ್ತಾರೆ. ಮಹಾಭಾರತದ ಅನುಶಾಸನ ಪರ್ವ ಇತ್ಯಾದಿ ಕಡೆಗಳಲ್ಲೂ ಇದೆ. ಎಷ್ಟು ಅದ್ಭುತವಾದ್ದು ಅಂದ್ರೆ ಆ ಶ್ಲೋಕ ನಿಮ್ಗೆ ನೆನಪಿಗೆ ಬರ್ತಿಲ್ಲ. ಈಗ ಮಕ್ಕಳನ್ನ ಹುಟ್ಟಿಸಿದ ಮೇಲೆ ಅವು ಪೀಡಿಸ್ತಾವ ನಿಮ್ಮನ್ನ, ಅರ್ಥಕ್ಕಾಗಿ ಮತ್ತೆ ಯಾವ್ದಾದ್ರು ಸ್ಥಾನಕ್ಕಾಗಿ ಏನೇನೋ ಪೀಡಿಸ್ತಾವೆ. ಆದ್ರೆ ಯಾವ ವೃಕ್ಷನೂ ಕೂಡ, ಒಂದು ತುಳಸಿ ಗಿಡನೂ ಕೂಡ ಎಂದೂ ಪೀಡಿಸೋದಿಲ್ಲ. ಪಾಪ ಅದು ಬಾಡಿದ್ದನ್ನು ನೋಡಿ ನಾವೇ ನೀರು ಹಾಕ್ಬೇಕು. ಅದಕ್ಕೇನಾದ್ರೂ ಪೌಷ್ಟಿಕಾಂಶದ ಕೊರತೆ ಆಗಿದೆ ಅಂತ ನೋಡಿ ನಾವೇ ನೀರು ಹಾಕಬೇಕು, ಪೌಷ್ಟಿಕಾಂಶ ಒದಗಿಸ್ಬೇಕೇ ಹೊರತು ಪಾಪ ಒಂದ್ ದಿವಸ ಕೇಳೋದಿಲ್ಲ. ಹಾಕಿದ್ರೆ ಸತ್ತೇ ಹೋಗ್ತದೆ ಹೊರತು ಎಂದೂ ಪೀಡಿಸೋದಿಲ್ಲ. ಮಕ್ಕಳು ಹಂಗಲ್ಲ, ತಾವೆಂದೂ ಸಾಯೋದಲ್ಲ, ನಮ್ಮನ್ನೇ ಅವು ಮೃತಪ್ರಾಯರನ್ನಾಗಿ ಮಾಡ್ತವೆ. ದಶಪುತ್ರ ಸಮೋ ವೃಕ್ಷ ಅಂತ ಅದಕ್ಕೆ ಹೇಳೋದು. ಅದಕ್ಕಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿರೋದು, ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ನಾತ್ರ ಸಂಶಯ. ವೇನನ್ನ ಪ್ರಕರಣದಲ್ಲಿ, ವೇನ ಹುಟ್ಟೋಕ್ಕಿಂತ ಮುಂಚೆ ಅಂಗರಾಜನ ಪ್ರಕರಣ. ಮಕ್ಕಳು ಇಲ್ಲದೆ ಹೋದ್ರೂ ಅಡ್ಡಿ ಇಲ್ಲ, ಸದ್ಧರ್ಮ ನೀವು ಧರ್ಮಾಚರಣೆ ಮಾಡುವುದಾದ್ರೆ ಸದ್ಗತಿ ಆಗೇ ಆಗ್ತದೆ. ಭಾಗವತ ತಾತ್ಪರ್ಯದ ಮಾತು. ಇನ್ನೊಂದು ಕಡೆ ಅತೋನ್ಯಥಾ ಸುತಾನೃತೆ ಜನಾಹ ಜಗ್ಮುಹು ಉನ್ನತಿಂ ಅಂತ ಪಾಂಡು ಮಹಾರಾಜನ ಅಂತ ಇನ್ನೊಂದು ಕಡೆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳೋದು. ಅದಕ್ಕಾಗಿ ಮಕ್ಕಳು ಇಲ್ಲದೆ ಹೋದ್ರೂ ಧರ್ಮಾಚರಣೆಯ ಮೂಲಕ, ಜ್ಞಾನ ಸಂಪಾದನೆ ಮೂಲಕ, ಒಂದು ಕರ್ಮ ಇನ್ನೊಂದು ಜ್ಞಾನ, ಅವೆರಡರ ಮೂಲಕ ಮನುಷ್ಯ ಸದ್ಗತಿ ಪಡೆದೇ ಪಡಿತಾನೆ.
ಆದ್ರಿಂದ ಮಕ್ಕಳಿಲ್ಲ ಅಂತ ಯಾರು ಚಡಪಡಿಸ್ಬೇಕಾಗಿಲ್ಲ, ಅಥವಾ ದುಷ್ಟರಾದ ಮಕ್ಕಳು ಹುಟ್ಟಿದ್ರು ಅದಕ್ಕೂ ಚಡಪಡಿಸ್ಬೇಕಾಗಿಲ್ಲ. ಯಾಕೆಂದ್ರೆ ನಮ್ಮನ್ನು ಮೇಲೆತ್ತಲಿಕ್ಕೆ ಈ ಧರ್ಮ ಕಾರ್ಯಗಳು ಇದ್ದೇ ಇವೆ. 7 ಥರದ ಸಂತಾನ ಅಂತ ಹೇಳ್ತಾರಲ್ಲ, ಪುತ್ರಶ್ಚೇತಿಚ ಸಂತಾನಂ ಸಪ್ತ ಸಪ್ತ ವಿಧೋ ವಿದುಹು, ಸಪ್ತ ವೇದ ವಿಧೋ ವಿದುಹು, 7 ಥರದ ಸಂತಾನ ಅಂತ ಹೇಳಿದ್ದು ಬಹಳ ಆಶ್ಚರ್ಯಕರ ಅಂತ ಅನಿಸ್ತದೆ ನನಗೆ. ಬೇರೆ ಬೇರೆ ಕಡೆ ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತದಲ್ಲಿ ಬಂದದ್ದನ್ನೆಲ್ಲ ಓದಿದ ಮೇಲೂ ಕೂಡ ವೈಶಾಖ ಮಾಸ ಮಹಾತ್ಮೆ ಇಂಥದನ್ನು ಹೆಚ್ಚು ಪ್ರವಚನದಲ್ಲಿ ನಾವು ಬಳಕೆಯಲ್ಲಿ ಇಟ್ಕೊಂಡಿರೋದಿಲ್ಲ. ಆದರೆ ಗುರುತು ಮಾಡಿ ಇಟ್ಟದ್ದು ಈಗ ಮತ್ತೆ ನೆನಪಿಗೆ ಒಂದು ಅದು ಹೇಳಬೇಕು, ಅದನ್ನ ಆಚರಣೆ ತರಬೇಕು ಅನ್ನುವಂಥ ಒಂದು ಉತ್ಸಾಹ ಕಾಣಿಸ್ತು. ಅದಕ್ಕಾಗಿ ಆ ಶ್ಲೋಕವನ್ನ ನಿಮ್ಮ ಎದುರಿಗೆ ಹಂಚಿಕೊಂಡೆ. ಹೀಗೆ ಜ್ಞಾನ ಸಂಪಾದನೆಗಾಗಿ ಮನುಷ್ಯನ ಪ್ರಯತ್ನ ಇರಬೇಕು. ಒಂದ್ ಕಡೆ ಇಲ್ಲೇ ಈ ವೈಶಾಖ ಮಾಸ ಮಹಾತ್ಮದಲ್ಲಿ 19ನೇ ಅಧ್ಯಾಯದಲ್ಲಿ ಒಂದ್ ಕಡೆ ಪರಬ್ರಹ್ಮ, ವಾಯು ಜೀವೋತ್ತಮ, ಭಗವಂತನ ಮಹಿಮೆ, ಜೀವೋತ್ತಮನ ಮಹಿಮೆ ಎರಡನ್ನು ವರ್ಣನೆ ಮಾಡ್ತಾರೆ. ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಬಂತು. ಪರಮಾತ್ಮನ ಬಳಿಕದ ಸ್ಥಾನ ಪ್ರಕೃತಿದು, ಲಕ್ಷ್ಮೀದೇವಿ. ಅದ್ರ ಬಳಿಕ ಸ್ಥಾನ ಬ್ರಹ್ಮವಾಯುಗಳದು. ಪರಮಾತ್ಮನ ಲಕ್ಷಣ ಏನು? ಜನ್ಮಾದ್ಯಸೇತ ಅಂತ ಸೂತ್ರದಲ್ಲಿ ನೋಡ್ತೀವಲ್ಲ, ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿರ್ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷ ಜಸ್ಮಾತ್ ಸ ಹರಿರೇಕರಾಟ್ ಅಂತ. ಅಂಥದೇ ಒಂದು ಶ್ಲೋಕ, ಅದು ಸ್ಕಂದ ಪುರಾಣದ್ದೇ ಶ್ಲೋಕ ಅಂತ ನೆನಪು. ಆಚಾರ್ಯರು ಸೂತ್ರ ಭಾಷೆಯಲ್ಲಿ ಉದ್ಧರಿಸಿದ್ದು ಸ್ಕಂದ ಪುರಾಣದ್ದೇ. ಇದು ಸ್ಕಂದ ಪುರಾಣ ಅಂತರ್ಗತ ವೈಶಾಖ ಮಾಸ ಮಹಾತ್ಮನೆ. ಉತ್ಪತ್ತಿ ಸ್ಥಿತಿ ಸಂಹಾರಾಹ ಹಿ ಆವೃತ್ತಿ ಹಿ ನಿಯಮಸ್ತಥಾ ಪ್ರಕಾಶೋ ಬಂಧ ಮೋಕ್ಷೌಚ ವೃತ್ತಿ ಯಸ್ಮಾತ್ ಭವಂತ್ಯಮಿ. ಇವೆಲ್ಲ ಭಗವಂತನಿಂದಲೇ ಆಗೋದು. ಬರೇ ಸೃಷ್ಟಿ ಪಾಲನ ನಾಶ ಇಷ್ಟು ಮಾತ್ರ ಅಲ್ಲ, ನಮಗೆ ಅಜ್ಞಾನ ಬರೋದು, ಜ್ಞಾನ ಬರೋದು, ಸಂಸಾರದಲ್ಲಿ ನಮ್ಮನ್ನು ಅವನು ಕಟ್ಟಿ ಹಾಕಿದ್ದು, ನಮ್ಮನ್ನು ಬಿಡಿಸೋದು, ಕೊನೆಗೆ ಮೋಕ್ಷ ಕೊಡೋದು, ಎಲ್ಲಾ ಕೆಲಸಗಳನ್ನು ಅವನೇ ಮಾಡ್ತಾನೆ. ಸಾಕ್ಷಾತ್ ಬ್ರಹ್ಮೇತಿ ತಂಪ್ರಾಹು ಪಶ್ಚಾತ್ ಬ್ರಹ್ಮಾದಿಕಾನಪೇ ಬ್ರಹ್ಮ ಶಬ್ದಂ ಸೋಪಪದಂ ಬ್ರಹ್ಮಾದಿಷು ವಿಧೋ ವಿದುಹು ಅಂತ ಒಂದು ಮಾತು. ಈ ಬ್ರಹ್ಮ ಕೇವಲ ಬ್ರಹ್ಮ ಇಷ್ಟೇ ಶಬ್ದ ಏನಿದೆ ಇದು ಪರಬ್ರಹ್ಮನ ಮಾತ್ರ ಹೇಳ್ತದೆ, ಪರಮಾತ್ಮನ. ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ, ಅವನು ಬ್ರಹ್ಮ ಅಂತ ಯಾಕೆ ಹೇಳಬೇಕು ಅಂದ್ರೆ, ಬ್ರಹ್ಮತಿ ತಾನು ಗುಣಪೂರ್ಣ, ತಾನು ದೊಡ್ಡವನು. ಬ್ರಹ್ಮತಿ ಚ ಇನ್ನೊಬ್ಬರನ್ನು, ತನ್ನನ್ನು ನಂಬಿದವರನ್ನು ಗುಣಪೂರ್ಣರನ್ನಾಗಿ ಮಾಡಿ ಮೇಲೆತ್ತಾನೆ. ತನ್ನ ಕೈ ಕೆಳಗಿದ್ದವರನ್ನು ಎಂದೂ ಬೆಳಿಲಿಕ್ಕಾಗದಂತೆ ತುಳಿಯೋದಿಲ್ಲ ಅವನು ಉಳಿದವರಂತೆ. ಇವನು ಎಲ್ಲರನ್ನೂ ಮೇಲೆತ್ತಾನೆ. ಆದ್ರಿಂದ ಅವನು ಬ್ರಹ್ಮ. ಆದ್ರಿಂದ ಪರಮಾತ್ಮನ ಹೇಳ್ಬೇಕಾದ್ರೆ ಬರೇ ಬ್ರಹ್ಮ ಅಂತ ಹೇಳಿದ್ರೆ ಸಾಕಂತೆ. ಉಳಿದವರಿಗೆಲ್ಲ ಚತುರ್ಮುಖ ಬ್ರಹ್ಮ, ಹೀಗೆಲ್ಲ ಬೇರೆ ಬೇರೆ ಶಬ್ದಗಳನ್ನು ಸೇರಿಸ್ಬೇಕು. ಆ ಸಂದರ್ಭದಲ್ಲಿ ತತ್ವನಿರ್ಣಯದ ಮಾತೊಂದು ನಂಗೆ ನೆನಪಿಗೆ ಬರ್ತದೆ. ಎಲ್ಲರೂ ಬ್ರಹ್ಮರೇ, ನಾವು ನೀವು ಎಲ್ಲರೂ ಬ್ರಹ್ಮರೇ, ಅಹಂ ಬ್ರಹ್ಮಾಸ್ಮಿ ಅಂತ ಅನ್ಕೊಂಡ್ರೆ ಆ ದೃಷ್ಟಿಯಿಂದ ತಪ್ಪಲ್ಲ. ಹೌದು, ಬ್ರಹ್ಮಾಣಿ ಜೀವಾ ಸರ್ವೇಪಿ ಇದೊಂದು ಶ್ರುತಿ, ವೇದವಾಕ್ಯ ಇದು, ಪೈಂಗಿ ಶ್ರುತಿ ಅಂತ ನೆನಪು, ಅಥವಾ ಪರಮೋಪನಿಷತ್ತು ಇದ್ದಿರ್ಬೋದು. ಬ್ರಹ್ಮಾಣಿ ಜೀವಾ ಸರ್ವೇಪಿ, ನಾವೆಲ್ಲರೂ ಬ್ರಹ್ಮರೇ. ಇದು ಬ್ರಹ್ಮದ ಬೇರೆ ಬೇರೆ ಮಜಲುಗಳು. ಬ್ರಹ್ಮ ಶಬ್ದ ವಾಚ್ಯರಾದವರು ಬೇರೆ ಬೇರೆ ಒಂದು ತಾರತಮ್ಯ. ಪರಬ್ರಹ್ಮಾಣಿ ಮುಕ್ತಿಗಾಹ, ಬ್ರಹ್ಮ ಇದ್ದದಕ್ಕೆ ಪರ ಅಂತ ಸೇರಿಸಿಬಿಟ್ರೆ ಮುಕ್ತಿಗೆ ಹೋದ ಜೀವರನ್ನು ಪರಬ್ರಹ್ಮರು ಅನ್ಬೇಕಂತ. ಈಗ ಇವನು ಬ್ರಹ್ಮ, ನಾವು ಬ್ರಹ್ಮರೇ. ಮುಕ್ತಿಗೆ ಹೋದ್ಮೇಲೆ ನಮ್ಮದು ಮುಕ್ತಿಗೆ ಹೋಗುವ ಸಂದರ್ಭದಲ್ಲಿ ಕರ್ಮ ಬಂಧ ಎಲ್ಲ ಹರಿದು ಜ್ಞಾನ ಸಂಪಾದನೆ ಪೂರ್ಣ ಆಗಿ ಅಲ್ಲಿ ಹೋಗ್ತೀವಲ್ಲ, ಜ್ಞಾನ ಎಲ್ಲ ಆವಿಷ್ಕೃತ ಆಗಿ ಅಲ್ಲಿ ಹೋಗ್ತೀವಲ್ಲ, ಆದ್ರಿಂದ ನಮ್ಮನ್ನು ಪರಬ್ರಹ್ಮರು ಅಂತಾರೆ. ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ. ಲಕ್ಷ್ಮೀದೇವಿಯನ್ನ ಪರಮ ಬ್ರಹ್ಮ ಅನ್ಬೇಕು. ಬ್ರಹ್ಮ ಪರಬ್ರಹ್ಮ, ಲಕ್ಷ್ಮೀದೇವಿಯನ್ನ ಪರಮ ಬ್ರಹ್ಮ ಮ ಅಂತ ಒಂದು ಸೇರಿಸ್ಬೇಕು. ಅವಳು ಎಂದೂ ಸಂಸಾರಕ್ಕೆ ಬಂದವಳೇ ಅಲ್ಲ, ಸಂಸಾರಕ್ಕೆ ಬಂದು ಇದರಿಂದ ಬಿಡುಗಡೆ ಪಡ್ಕೊಂಡವಳಲ್ಲ. ಅದನ್ನ ಅವಳು ಪರಮ ಬ್ರಹ್ಮ, ಪರಮಂ ಮಹದಚ್ಯುತಃ. ಪರಮಾತ್ಮನನ್ನು ಹೇಳುವಾಗ ಪರಮ ಮಹತ್ ಬ್ರಹ್ಮ ಅನ್ಬೇಕಂತ. ಹೀಗೆ ಒಂದು ವಿವಕ್ಷಾದಿಂದ ಪರಮ ಮಹತ್ ಬ್ರಹ್ಮ ಅಂದ್ರೆ ಪರಮಾತ್ಮ, ಪರಮ ಬ್ರಹ್ಮ ಅಂದ್ರೆ ಲಕ್ಷ್ಮಿ, ಪರಬ್ರಹ್ಮ ಅಂದ್ರೆ ಮುಕ್ತರು, ನಾವೆಲ್ಲ ಬರೀ ಬ್ರಹ್ಮರು. ಅದಲ್ಲದೇನೆ ಬ್ರಹ್ಮ ಶಬ್ದಂ ಸೋಪಪದಂ ಬ್ರಹ್ಮಾದಿಶು ವಿಧೋ ವಿದುಹು. ಒಂದು ಚತುರ್ಮುಖ ಬ್ರಹ್ಮ ಇತ್ಯಾದಿ ಶಬ್ದಗಳನ್ನು ಹೇಳಿದ್ರೆ ಅದು ಆಯಾ ದೇವತೆಗಳನ್ನು ಹೇಳ್ತದೆ, ಚತುರ್ಮುಖ ಬ್ರಹ್ಮ ಮೊದಲಾದವರನ್ನು. ಪರಮಾತ್ಮನನ್ನ ಬ್ರಹ್ಮ, ಬರೇ ಬ್ರಹ್ಮ ಅಂದ್ರೆ ಅವನು ಪರಬ್ರಹ್ಮನೇ, ಪರಮಾತ್ಮನೇ. ಹೀಗೆ ಅವನನ್ನು ಹೇಳುವಂಥ ಒಂದು ಶಬ್ದ ಇದು. ನಾನ್ಯೇಷಾಂ ಬ್ರಹ್ಮತಾ ಕ್ವಾಪಿ ತಚ್ಚಕ್ತೇಕಾಂಶ ಭಾಗಿನಾಂ ತದೇತಚ್ಛಾಸ್ತ್ರಗಮ್ಯಂ ಹಿ ಜನ್ಮಾದ್ಯಸ್ಯ ಮಹಾವಿಭೋಹೋ ತಚ್ಚಕ್ತೇಕಾಂಶ ಭಾಗಿನಾಂ. ನಾವೆಲ್ಲರೂ ಕೂಡ ಆ ಪರಮಾತ್ಮನ ಅನಂತ ಶಕ್ತಿ ಏನಿದೆ
ಅನಂತ ಶಕ್ತಿಯ ಪೈಕಿ ಯಾವುದೋ ಒಂದು ಶಕ್ತಿ, ಅದರಲ್ಲಿ ಅವನಿಗಿರುವ ಅನಂತ ಸುಖ, ಅದರ ಪೈಕಿ ಯಾವುದೋ ಒಂದು, ಅದಕ್ಕೆ ಸದೃಶವಾದ ಯಾವುದೋ ಒಂದು ಸುಖವನ್ನು ನಾವು ನಾಳೆ ಮುಕ್ತಿಯಲ್ಲಿ ಕಾಣ್ತೇವೆ. ಮತ್ತೆ ಅವನಿಗಿರುವ ಮಹಾಶಕ್ತಿಯಲ್ಲಿ ಆ ಮಹಾಶಕ್ತಿಗೆ ನಾವು ಹೋಲಿಸಿ ನೋಡಿದರೆ ಈ ಜೀವನಿಗಿರೋದು ಯಾವುದೋ ಒಂದು ಅಲ್ಪವಾದ ಶಕ್ತಿ. ನಾಹಂನ ಚ ಶಿವೋನ್ಯೇಚ ತಚ್ಚಕ್ತೇಕಾಂಶ ಭಾಗಿನಃ ಬಾಲ ಕ್ರೀಡನ ಕೈರ್ಯದ್ವತ ಕ್ರೀಡತೆ ಸ್ಮಾಭಿರಚ್ಯುತ ಅಂತ ಅದೊಂದು 2-3 ಶ್ಲೋಕವಿವೆ. ಆ ಶ್ಲೋಕದ ಆ ಪೂರ್ವಾರ್ಧ ಈ ಉತ್ತರಾರ್ಧ ಸ್ವಲ್ಪ ಕೆಲವು ಸರಿ ಮಿಶ್ರಣ ಆಗ್ತಿರ್ತದೆ. ಅಂತೂ ಏನ್ ನೆನಪಿಗಂತು ಅಂತ ಅದನ್ನು ಹೇಳಿದ್ದೇನೆ. ಚತುರ್ಮುಖ ಬ್ರಹ್ಮನೇ ಹೇಳಿದ್ದಿಗ, ನಾನಾಗಲಿ ಶಿವ ಆಗಲಿ ಆ ಪರಮಾತ್ಮನ ಅನಂತ ಅಂಶದ ಪೈಕಿ ಒಂದು ಅಂಶಕ್ಕೂ ಸಮಾನರಲ್ಲ. ಒಬ್ಬ ಬಾಲಕ ಮಕ್ಕಳ ಜೊತೆಗೆ ಹೇಗೆ ಆಟ ಆಡ್ತಾನ, ಗೊಂಬೆಗಳ ಜೊತೆ ಹೇಗೆ ಆಟ ಆಡ್ತಾನ, ಹಾಗೆ ಭಗವಂತ ನಮ್ಮ ಜೊತೆ ಆಟ ಆಡ್ತಾನೆ. ಬಾಲ ಕ್ರೀಡನ ಕೈರ್ಯದ್ವತ್ ಕ್ರೀಡತೆ ಸ್ಮಾಭಿರಚ್ಯುತಃ ಅಪ್ರಮೇಯೋ ನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಶಿ ಮೋದತ್ಯೇಷ ಸದಾ ಭೂತೈ ಬಾಲ ಕ್ರೀಡನ ಕೈರಿವ ಅಂತ ಸಭಾಪರ್ವದ ಮಾತು. ಅಪ್ರಮೇಯ, ಅವನು ಶಕ್ತಿ ತಿಳಿಯೋದು ಸಾಧ್ಯ ಇಲ್ಲ. ಮಹಾಭಾರತ ಭಾಗವತ ಎಲ್ಲನೋ ಒಂದು ಸಿಟ್ಟಾಗಲಿ ಅಂತ. ಅಪಿ ಪಾದಂ ಪಠೇ ನಿತ್ಯಂ ನಚ ನಿರ್ಭಾರತೋ ಭವೇತ್. ಒಂದು ಪಾದ ಆದರೂ ಮಹಾಭಾರತ ನೆನಪು ಮಾಡ್ಕೋಬೇಕು, ಅದ್ರ ಮಹಾಭಾರತ ರಹಿತವಾಗಿ ದಿನ ಕಳಿಬಾರ್ದು ಅಂತ ಹೇಳ್ತಿರ್ತಾರೆ. ಅದಕ್ಕಾಗಿ ಅಂತ ಹೇಳ್ಕೊಂಡು ಅಪ್ರಮೇಯ ಅವನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಮಾಡು ಹಾಗೆ ಮಾಡಬೇಡ ಅಂತ ಅವ್ನು ಯಾರಾದರೂ ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಕಾಮಗಮಃ, ತನಗೆ ಬೇಕಾದಂಥ ರೂಪವನ್ನು ತಾಳಬಲ್ಲವನು. ಮೂರನೇ ಉತ್ತರಾರ್ಧ ಬಹಳ ಮಹತ್ವದ್ದಾಗಿ ಕಾಣಿಸ್ತದೆ ನನಗೆ ಯಾವಾಗಲೂ. ಮೋದತ್ಯೇಷ ಸದಾ ಭೂತೈ ಬಾಲ ಕ್ರೀಡನ ಕೈರಿವ. ಒಂದು ಚಿಕ್ಕ ಮಗು ಆಟದ ಸಾಮಾನುಗಳ ಜೊತೆ, ಗೊಂಬೆ ಜೊತೆಗೆ ಹೇಗೆ ಆಡಿ ಸುಖ ಪಡ್ತದೋ ಹಾಗೆ ಇವನು ಕೂಡ, ನಾವೆಲ್ಲರೂ ಅವನಿಗೆ ಆಟಿಕೆ ಸಾಮಾನುಗಳಿದ್ದಂತೆ ನಮ್ಮನ್ನ ಉಪಯೋಗಿಸ್ಕೊಂಡು ಅವನು ಆಟ ಆಡ್ತಿದ್ದಾನೆ ಅಂತ. ಈಗ ಅಲ್ಲಿ ಆ ಮಹಾಭಾರತನು ಕೂಡ ಅವನ ಶಕ್ತಿಯನ್ನು ಹೇಳುತ್ತಿದೆ. ಆದ್ರಿಂದ ಭಗವಂತ ನಮ್ಮೆಲ್ಲರನ್ನು ಕೂಡ ಉಪಯೋಗ ಮಾಡಿಕೊಂಡು ಈ ಥರದ ಆಟಗಳನ್ನು ಆಡ್ತಿದ್ದಾನೆ. ಅವನು ಆಡೇ ಆಡ್ತಿರ್ತಾನೆ. ತಾಮಸರ ಜೊತೆನೂ ಆಡ್ತಾನೆ, ಸಾತ್ವಿಕರ ಜೊತೆನೂ ಆಡ್ತಾನೆ, ರಾಜಸರ ಜೊತೆನೂ ಆಡ್ತಾನೆ. ಆ ಆಡುವಾಗ ನಮಗೊಂದಿಷ್ಟು ಧರ್ಮ ಅಧರ್ಮ ಇವುಗಳ ಪರಿಜ್ಞಾನ ಕೊಡು, ನಿತ್ಯಾನಿತ್ಯಗಳ ವಿವೇಕ ಕೊಡು. ಈ ಕ್ರೀಡನಕ ಅಂತ ಏನು ಹೇಳಿದ್ರಲ್ಲ, ಆಟದ ಸಾಮಾನು ಅಂತ ಸುಮ್ಮನೆ ಹೇಳಲಿಲ್ಲ ಅದನ್ನ. ಅಶ್ಮಾಧಿಪತ್ಯ ಅನ್ನೋ ಸೂತ್ರದಲ್ಲಿ ಮಹಾಭಾರತದ ಮಾತನ್ನು ಉದ್ದೇಶಿಸ್ತಾರಲ್ಲ. ಯಥಾ ದಾರುಮಯೀಂ ಯೋಷಾಂ ನರಸ್ಥಿರ ಸಮಾಹಿತ ಇಂಗಯತ್ಯಂಗಮಂಗಾನಿ ತಥಾ ರಾಜನ್ಯಮಾಃ ಪ್ರಜಾಃ. ಒಂದು ಕಡೆ ಕಲ್ಲಿದೆ, ಇನ್ನೊಂದು ಕಡೆ ಪರಮಾತ್ಮ ಇದ್ದಾನೆ, ನಡುವೆ ನಾವಿದ್ದೇವೆ. ಆ ಕಲ್ಲು ನಾವು ಎಲ್ಲನೂ ಪೂರ್ಣವಾಗಿ ಪರಮಾತ್ಮನ ಹತೋಟಿಗೆ ಒಳಪಟ್ಟವರೇ. ಕಲ್ಲಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ ಹತೋಟಿಗೆ ಒಳಪಡುವಿಕೆ ಅನ್ನೋ ದೃಷ್ಟಿಯಿಂದ. ಆದರೆ ನಮಗೊಂದಿಷ್ಟು ಜ್ಞಾನ ಇಚ್ಛಾ ಇದನ್ನೆಲ್ಲ ಕೊಟ್ಟಿದ್ದಾನೆ ಭಗವಂತ. ಅವನೇ ಕೊಟ್ಟಿದ್ದಾನೆ, ಅವನೇ ನಿಯಂತ್ರಿಸ್ತಿದ್ದಾನೆ. ಕಲ್ಲಿಗೆ ಅದನ್ನು ಕೊಟ್ಟಿಲ್ಲ, ಇಷ್ಟೇ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಕಲ್ಲಿಗೆ ಅದು ಅಚೇತನ ಅನಿಸ್ಕೊಂಡಿದೆ, ನಾವು ಚೇತನ ಅಂತ ಅನ್ಸ್ಕೊಂಡಿದ್ದೇವೆ. ನಮಗಾದ್ರೂ ಬಂದ ಮೊದಲಿದ್ದ ಅಜ್ಞಾನ, ಆ ಜ್ಞಾನ ಬಂದು ಅಜ್ಞಾನ ಹೋಗುವುದು, ಇದೆಲ್ಲ ಏನಿದೆ ಅವನ ಅನುಗ್ರಹದಿಂದಲೇ ಅವನ ಆಶೀರ್ವಾದದಿಂದಲೇ ಆಗ್ಬೇಕಷ್ಟೆ. ಅದು ಹೊರತು ಬೇರೆ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಗಯತ್ಯಂಗ ಮಂಗಾನಿ ತಥಾ ರಾಜನ್ಯಮಾಃ ಪ್ರಜಾಃ. ನಾವು ಆತನ ಕೈಗೊಂಬೆಗಳು, ಆತನ ಹತೋಟಿಯಲ್ಲಿರುವಂತಹ ಆಟದ ಸಾಮಾನುಗಳು. ಒಂದು ಪರದೆ ನಾವು ನೋಡ್ತಿರ್ತೇವೆ, ನರಸ್ಥಿರ ಸಮಾಹಿತ. ಪರದೆ ನಮ್ಗೆ ಹೇಗೆ ತೋರಿಸ್ತಿರ್ತಾರೆ ಅಂದ್ರೆ, ಪರದೆ ಮೇಲೆ ಮಾತ್ರ ಬೆಳಕು ಬಿಟ್ಟಿರ್ತಾರೆ. ಸೂತ್ರದ ಗೊಂಬೆ ಆಟ ಮತ್ತು ಸಲಾಕೆ ಗೊಂಬೆ ಆಟಗಳಲ್ಲಿ ಅಲ್ಲಿ ಆ ಗೊಂಬೆಗಳು ಕುಣಿಯೋದು, ಮದುವೆ ಮಾಡ್ಕೊಳ್ಳೋದು, ಯುದ್ಧ ಮಾಡೋದು ಎಲ್ಲ ಕಾಣಿಸ್ತಿರ್ತದೆ. ಯಾವುದೋ ಒಂದು ಗೊಂಬೆ ಉಪದೇಶ ಕೊಡ್ತದೆ, ಮತ್ತೊಂದು ಗೊಂಬೆ ಉಪದೇಶ ಸ್ವೀಕಾರ ಮಾಡ್ತಿರ್ತದೆ, ಎಲ್ಲ ಕಾಣಿಸ್ತಿರ್ತದೆ. ಆ ಪರದೆಯ ಮೇಲ್ಭಾಗದಲ್ಲಿ ಒಂದು ಪ್ಲಾಟ್ಫಾರ್ಮ್ ಅಡ್ಡಣಿಗೆ ಇರ್ತದೆ, ಅಲ್ಲಿ ಕಲಾವಿದ ಕೂತಿರ್ತಾನೆ, ಅವನು ಆಟ ಆಡಿಸ್ತಿರ್ತಾನೆ. ನಮಗೆ ಅದನ್ನು ತೋರಿಸೋದಿಲ್ಲ ಅವರು. ಪರದೆ ಮೇಲೆ ಬೆಳಕು ಬಿಟ್ಟು ಆ ಗೊಂಬೆಗಳನ್ನ ಮಾತ್ರ ತೋರಿಸ್ತಿರ್ತಾರೆ. ಯಾಕಂದ್ರೆ ನಾವು ಗೊಂಬೆಗಳನ್ನ ನೋಡ್ಲಿಕ್ಕಾಗೆ ರೊಕ್ಕ ಕೊಟ್ಟು ಹೋಗಿರ್ತೇವೆ. ನಡುವೆ ಯಾವಾಗಾದ್ರೂ ಒಂದ್ಸರಿ ಅಥವಾ ಕೊನೆಯ ಗೊಮ್ಮೆ ನೋಡಿ ಆ ಕಲಾವಿದನ ಕೈ ಚಳಕ ಅಂತ ಪರದೆ ಸರಿಸಿ ತೋರಿಸ್ತಾರೆ. ಆವಾಗ ಅವನು ಹೇಗೆ ಕೈಗಳ ಸಲಾಕೆಗಳ ಮೂಲಕ ಅಥವಾ ಸೂತ್ರಗಳ ಮೂಲಕ ಹೇಗೆ ಗೊಂಬೆಗಳನ್ನು ನಿಯಂತ್ರಿಸ್ತಾನೆ ಅಂತ ಅನ್ನೋದು ನಡುವೆ ಸ್ಯಾಂಪಲ್ ತೋರಿಸ್ತಿರ್ತಾರೆ. ಅದು ಈ ಗೊಂಬೆ ಆಟದಲ್ಲಿ ತೋರಿಸ್ತಾರೆ. ಆದ್ರೆ ಇಲ್ಲಿ ಪರದೆ ಸರಿಸೋರು ಯಾರು? ಜಗತ್ತೊಂದು ಏನು ಜಗತ್ತಿನ ಗೊಂಬೆ ಆಟ ಏನು ನಡೆದಿದೆಯಲ್ಲ, ಪರದೆ ಅವನೇ ಸರಿಸ್ಬೇಕು. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಏನು ಪರದೆಗಳಿವೆ, ನಮಗೂ ಒಂದು ಆವರಣ, ಅವನಿಗೂ ಒಂದು ಆವರಣ. ವ್ಯಾಘುಟ್ಯ ಪದವೀಂ ಮೋಕ್ಷಯತಿ ದರ್ಶಯತಿ ಅಜಃ. ವ್ಯಾಘುಟ್ಯ ಮೋಕ್ಷ ಪದವೀಂ ಸ್ವರೂಪಂ ದರ್ಶಯತಿ.
ಸ್ವಲ್ಪ ಅವನೇ ಸರಿಸ್ತಾನೆ ತನಗೆ ಬೇಕು ಅನಿಸಿದಾಗ. ಯಮೈ ವೇಷವೃಣತೆ ತೇನ ಲಭ್ಯ. ತನಗೆ ತನ್ನನ್ನು ನಮಗೇನಾದ್ರು ತೋರಿಸ್ಕೋಬೇಕು ಅಂತ ಅಪೇಕ್ಷೆ ಬಂದ್ರೆ ಒಂದಿಷ್ಟು ತೋರಿಸ್ಕೋತಾನೆ. ತೋರಿಸ್ಕೊಳ್ಬಾರ್ದು, ಇನ್ನೂ ವಿಳಂಬ ಇದೆ ಅಂತ ಅನ್ಸಿದ್ರೆ ಇನ್ನೂ ವಿಳಂಬ ಮಾಡ್ತಾನೆ. ತೋರಿಸ್ಕೊಳ್ಳೋದೇ ಬೇಡ ಅಂತ ಕಾಣಿಸಿದ್ರೆ ತೋರಿಸೋದೇ ಇಲ್ಲ. ಹೀಗೆ ಭಗವಂತ ಒಂದು ಗೊಂಬೆ ಆಟ ಆಡಿಸ್ತಿದ್ದಾನೆ. ಅಂಥ ಒಂದು ಭಗವಂತನ ಆ ನಿಯಂತ್ರಣ ನಮ್ಮ ಮೇಲೆ ಏನಿದೆ ಅದನ್ನ ಅನುಗಾಲವೂ ನೆನಪಡ್ಕೋತಾ ಇರಬೇಕು. ವಿಶೇಷತಃ ಇಂಥ ಏನು ವೈಶಾಖ ಮಾಸದಂತಹ ಪವಿತ್ರ ಸಂದರ್ಭ ಏನಿದೆ ಅಂಥ ಸಂದರ್ಭಗಳಲ್ಲಿ ಗಣೇಶವೋ ವಿಪ್ರರಾಜ್ಯ, ಇದೊಂದು ಜ್ಞಾನಿಗಳ ಭಾಗವತರ ಭಗವದ್ಭಕ್ತರ ಸಾಮ್ರಾಜ್ಯ ಇದು. ಅವ್ರ ಎದುರಿಗೆ ಇದನ್ನು ಹಂಚ್ಕೊಳ್ಳೋದು ಯಾಕೆಂದ್ರೆ ಸತ್ಯಸ್ಯೋ ಅಸ್ಯ ಮಹಿಮಾ, ಅವನ ಆಡಿಸೋ ಮಹಿಮಾ ಏನು, ಅವನು ತೋರಿಸೋ ಮಹಿಮಾ ಏನಿದೆ ಅದು ಆ ಮಹಿಮಾವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಅದು ನಾಳಿನ ಸುಖಕ್ಕೆ ಕಾರಣ. ಎಷ್ಟೆಷ್ಟು ಮಹಿಮೆ ಅರ್ಥ ಮಾಡ್ಕೋತೀವಿ ಅಷ್ಟಷ್ಟು ನಾಳಿನ ಮುಕ್ತಿಯ ಸುಖಕ್ಕೆ ಅದು ಕಾರಣ. ಅದಕ್ಕಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಅದನ್ನ ಅಂಥ ವಿಪ್ರ ರಾಜ್ಯದಲ್ಲಿ ಜ್ಞಾನಿಗಳ ಭಾಗವತರ ಒಂದು ಸಮಾಗಮ ದೊರೆತಾಗ ಅದನ್ನು ಹಂಚ್ಕೋಬೇಕು. ಮತ್ತೆ ಮಾಡುವ ಕರ್ಮಗಳು, ಈಗೇನು ನೀವು ಇಂಥ ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದೀರಿ, ಈಗ ಇಂಥ ಕರ್ಮಗಳಿಂದ ಧರ್ಮಾಚರಣದಿಂದ ಎಲ್ಲರ ಅಂತಃಕರಣವೂ ಶುದ್ಧ ಆಗಿ ಅದರಲ್ಲಿ ಶುದ್ಧವಾದಂಥ ಜ್ಞಾನವೂ ಕೂಡ ಸಂಗ್ರಹಿತ ಆಗಬೇಕು. ಅಂಥ ಒಂದು ಅನುಸಂಧಾನವನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಒಂದು ಸಾಮೂಹಿಕವಾದಂಥ ಪ್ರಾರ್ಥನೆಯನ್ನು ಈ ಸಾಯಂಕಾಲದ ಈ ಸಂದರ್ಭದಲ್ಲಿ ಮಾಡೋಣ. ಅಲ್ಲಿಗೆ ಶ್ರೀಕೃಷ್ಣಾರ್ಪಣ ಮಸ್ತು.